ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡುವಂತಹ ರೆಸಿಪಿ ಕಣ್ರಿ. ಇದು ರೈಸ್ ತುಂಬಾನೇ ಚೆನ್ನಾಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನು ಮೊದಲಿಗೆ ಮೀಡಿಯಂ ಖಾರ ಕಣ್ರಿ ಒಣ ಮೆಣಸಿನಕಾಯಿ ತಗೊಂಡಿದ್ದೀನಿ. ಇದು ಖಾರ ಜಾಸ್ತಿ ಇರೋದಿಲ್ಲ, ತುಂಬಾನೇ ಖಾರ ಕಡಿಮೆ ಇರುತ್ತೆ. ನೀರಲ್ಲಿ ನೆನೆಸ್ಬೇಕನ್ರಿ ಒಂದ್ 5 ನಿಮಿಷ. ನೋಡಿ, ನೀವು ಒಣಮೆಣಸಿನಕಾಯಿ ಖಾರ ಲೆಸ್ ಇರದೆ ತಗೊಳ್ಳಿ. ಇದನ್ನ ಮಿಕ್ಸಿ ಜಾರಿಗೆ ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಬಾಣ್ಲಿಗೆ ಎಣ್ಣೆ ಹಾಕಿದೀನಿ, ಕುಕಿಂಗ್ ಆಯಿಲ್ ಸ್ವಲ್ಪ. ಅದಕ್ಕೆ ನಾನು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಇದು ನೋಡ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ತುಂಬಾನೇ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇದು ರೈಸ್. ನೆಕ್ಸ್ಟ್ ನೋಡ್ರಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇರುತ್ತೆ ಅಲ್ವಾ, ಅಂಗಡಿಯಲ್ಲಿ ಸಿಗುತ್ತೆ ಅಲ್ವಾ ಪ್ಯಾಕೆಟ್, ಅದನ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮನೆಯಲ್ಲೇ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡ್ಬಿಟ್ಟು ಹಾಕೋಬಹುದು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ನಾನು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನೆಕ್ಸ್ಟ್ ಟೊಮೆಟೊ ಸಾಸ್ ಹಾಕೊಳ್ಳನ್ರಿ. ನೋಡಿ, ಸ್ವಲ್ಪ ಟೊಮೆಟೊ ಸಾಸ್ ಒಂದ್ 4 ರಿಂದ 5 ಸ್ಪೂನ್ ಅನ್ಕೋಬೇಕು, ಅಷ್ಟು ಹಾಕೊಳ್ಳಿ. ನೆಕ್ಸ್ಟ್ ರೆಡ್ ಚಿಲ್ಲಿ ಸಾಸ್ ಬರುತ್ತಲ್ರಿ, ಅದೊಂದ್ ಸ್ವಲ್ಪ ಹಾಕೋಬೇಕಾಗುತ್ತೆ. ಅದು ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ, ನೀವು ಅದನ್ನ ಸ್ವಲ್ಪ ರೆಡ್ ಚಿಲ್ಲಿ ಹಾಕೋಬೇಕಾಗುತ್ತೆ ಸಾಸು. ನೆಕ್ಸ್ಟ್ ಇಲ್ಲಿ ಸೋಯಾ ಸಾಸ್ ಹಾಕೊಳ್ತಾ ಇದೀನಿ ಒಂದ್ ಸ್ವಲ್ಪ. ಇದು ಸಹ ಅಷ್ಟೇ ಒಂದು 4 ಸ್ಪೂನ್ ಹಾಕೋಬೇಕಾಗುತ್ತೆ ಸೋಯಾ ಸಾಸು. ಇದು ರೆಸಿಪಿ ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು ಸ್ನೇಹಿತರೆ. ಚೆನ್ನಾಗಿ ಫ್ರೈ ಮಾಡ್ಕೊಳನ್ರಿ. ನೆಕ್ಸ್ಟ್ ರುಬ್ಬಿರುವಂತಹ ಅದು ರೆಡ್ ಚಿಲ್ಲಿ ಹಾಕೊಳ್ಳೋಣ. ಇದು ತುಂಬಾನೇ ಟೇಸ್ಟ್ ಇರುತ್ತೆ ಕಣ್ರಿ. ನೀವು ಮತ್ತೆ ಮತ್ತೆ ಮಾಡ್ಕೊಂಡ್ ತಿಂತೀರಿ, ಅಷ್ಟು ಚೆನ್ನಾಗಿರುತ್ತೆ. ಇದು ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ನೋಡ್ರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ನೀವು ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ ಗಾದ್ರೂ ಮಾಡ್ಕೋಬಹುದು, ಇಲ್ಲ ನೈಟ್ ಡಿನ್ನರ್ ಗಾದ್ರೂ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಇದು ರೈಸ್. ನೋಡ್ರಿ, ನೆಕ್ಸ್ಟ್ ನಾನಿಲ್ಲಿ ರೈಸ್ ಕಲ್ಸ್ಕೊಳ್ತಾ ಇದ್ದೀನಿ ಹಾಕಿ. ನೋಡ್ರಿ, ಸ್ವಲ್ಪ ಆರ್ಲಿಕ್ಕೆ ಪ್ಲೇಟ್ ಅಲ್ಲಿ ಹಾಕಿಟ್ಟಿದ್ದೆ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಅದು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಶೇಂಗಾ ಬೀಜ ಬೇಕು ಅಂದ್ರೆ ಸ್ವಲ್ಪ ಹಾಕೋಬಹುದು ಕಣ್ರಿ ಒಗ್ಗರಣೆಗೆ. ನಾನು ಇಲ್ಲಿ ಯಾವ್ದು ಹಾಕಿಲ್ಲ, ಆದ್ರೂ ತುಂಬಾನೇ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಸ್ನೇಹಿತರೆ. ನೋಡ್ರಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾಯ್ತು ರೈಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೋಡ್ರಿ, ಈ ರೈಸ್ ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ಬನ್ನಿ, ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.